ಇನ್ನು ನೆಕ್ಸ್ಟ್ ಈಗಾಗಲೇ ನಾವು ನ್ಯೂಮರಸಿಯನ್ನು ಸೆಲೆಕ್ಟ್ ಮಾಡಿ ಇವಾಗ ಲಿಟ್ರಸಿಯನ್ನು ಸೆಲೆಕ್ಟ್ ಮಾಡ್ಕೋರಿ. ಆಗಲೇ ಹೇಳಿದ ಸೇಮ್ ಇರುತ್ತೆ. ಮೀಡಿಯಮ್ ಕನ್ನಡ ಸೆಲೆಕ್ಟ್ ಮಾಡ್ಕೋರಿ. ಸೆಲೆಕ್ಟ್ ಕ್ಲಾಸ್ 6 ತೊಗೋತಾ ಇದ್ದೀನಿ. ನೆಕ್ಸ್ಟ್ ಡೇಟ್ ಆಗಲೇ ಹೇಳಿದ ಥರ ನೀವು FLN ಮಾಹಿತಿ ಕೊಟ್ಟ ದಿನಾಂಕದ ಪ್ರಕಾರ ಹಾಕ್ಕೊಳ್ಳಿ. ಇದನ್ನು ಪ್ರತಿ ತಿಂಗಳು ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಕಲಿಕಾ ಫಲಗಳ ಆಧಾರದ ಮೇಲೆ. ಇವಾಗ ಲಿಟ್ರಸಿ ಅಂದರೆ ಅಕ್ಷರ ಜ್ಞಾನ ಸಾಕ್ಷರತೆಯ ಬಗ್ಗೆ. ಇಲ್ಲಿ ಕಲಿಕಾ ಫಲಗಳು ಎಷ್ಟಿವೆ? ಗಣಿತದಲ್ಲಿ ಆಗಲೇ 8 ಕಲಿಕಾ ಫಲ ಇದ್ದು ಈಗ 9 ಕಲಿಕಾ ಫಲಗಳಿವೆ ಕನ್ನಡದಲ್ಲಿ. ಟೋಟಲ್ 9 ಕಲಿಕಾ ಫಲಗಳು. ನೀವು ಯಾವ ಕಲಿಕಾ ಫಲದ ಬಗ್ಗೆ ಹಾಕ್ತಾ ಇದ್ದಾರೋ ಅದರ ಹಿಂದ್ಗಡೆ ಒಂದೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. 9 ಕಲಿಕಾ ಫಲಗಳ ಆಧಾರದ ಮೇಲೆ ನೀವು ಈ ಲಿಟ್ರಸಿ ಮಾಹಿತಿಯನ್ನು ಹಾಕಬೇಕಾಗಿರತ್ತೆ. ನಾನು ಫಸ್ಟ್ ಕಲಿಕಾ ಫಲ ತಗೊಳ್ತಾ ಇದ್ದೀನಿ. 2ನೇ ಕಲಿಕಾ ಫಲವನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟರೆ ಎಲ್ಲ ಮಕ್ಕಳ ಹೆಸರು ಶೋ ಆಗುತ್ತೆ. ಇವಾಗ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡ್ತಾ ಹೋಗಿ. ಮಗು ಆ ಕಲಿಕಾ ಫಲವನ್ನು ಸಾಧಿಸಿದ್ದರೆ ಎಸ್ ಕೊಡಿ, ಸಾಧಿಸದೆ ಹೋದರೆ ನೋ ಅಂತ ಕೊಡಿ. ಎಲ್ಲ ಎಂಟ್ರಿ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಫೌಂಡೇಶನಲ್ ಲಿಟ್ರಸಿ ನ್ಯೂಮರಸಿ ಅಂತ ಕೇಳುತ್ತೆ. ಸೇವ್ ಅನ್ನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.